ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಈಸ್ ಎಲೆಕ್ಟ್ರಿಕಲ್ ಚಾನಲ್. ಇವತ್ತೊಂದು ಗೀಸರ್ ಒಂದು ಸರ್ವಿಸ್ ಮಾಡುವ. ಫಸ್ಟಿಗೆ ನಾವು ಇದರ ಕವರ್ ಓಪನ್ ಮಾಡುವ. ಅಂತ ಈ ರಬ್ಬರ್ ಬಿಲ್ಲು ಇದು ಸ್ವಲ್ಪ ರಸ್ಟ್ ಇದ್ದಿದೆ. ನೆಕ್ಸ್ಟ್ ಅದನ್ನೊಂದು ಬ್ರೇಸಿಂಗ್ ಮಾಡಿಸಿ ಬೇರೆ ಪ್ಲೇಟ್ ಇಡುವ. ಇದರ ಸಪ್ಲೈ ಹೇಗಿದೆ ಅಂತ ನೋಡಿದರೆ ಫೇಸ್ ವಯರ್ ಮ್ಯಾನುವಲಿ ರೀಸ್ಟಾರ್ಟ್ ಥರ್ಮೋಸ್ಟಾರ್ಟ್ನ ಇನ್ಪುಟ್ಟಿಗೆ ಬಂದಿದೆ. ಇದರ ಔಟ್ಪುಟ್ಟು ನೋಡಿ ಇಲ್ಲಿ ಆಟೋ ಥರ್ಮೋಸ್ಟಾರ್ಟ್ರಿಗೆ ಬಂದಿದೆ. ಇದರಲ್ಲಿ ನಾವು ಟೆಂಪರೇಚರ್ ಎಷ್ಟು ಬೇಕಂತ ಅಷ್ಟು ಸೆಟ್ ಮಾಡ್ಬೋದು. ಈಗ ಇದರಲ್ಲಿ 65 ಡಿಗ್ರಿಗೆ ಸೆಟ್ ಮಾಡಿದೆ. ಇದರ ಔಟ್ಪುಟ್ಟು ಮೈನ್ ಹೀಟಿಂಗ್ ಕಾಯಿಲಿಗೆ ಬಂದಿದೆ. ಈಚೆ ಸೈಡಿಗೆ ನೀಟ್ರಲ್ ಕೊಟ್ಟಿದ್ದಾರೆ. ಮತ್ತು ಪವರ್ ಬಲ್ಬ್ ರೆಡ್ ಕಲರ್, ಅದು ನಿಮಗೆ ಮ್ಯಾನುವಲ್ ರೀಸ್ಟಾರ್ಟ್ ಥರ್ಮೋಸ್ಟಾರ್ಟ್ನ ಔಟ್ಪುಟ್ಟು. ಮತ್ತು ಇದರ ನೀಟ್ರಲ್ಲು ಮೈನ್ ಕಾಯಿಲ್ನ ನೀಟ್ರಲ್ ಸಪ್ಲೈ ಕೊಟ್ಟಿದೆ. ಅದೇ ರೀತಿ ಹೀಟಿಂಗ್ ಬಲ್ಬು ಅದು ಮೈನ್ ಕಾಯಿಲಿಗೆ ಕೊಟ್ಟಿದೆ. ಈ ಮ್ಯಾನುವಲಿ ರೀಸ್ಟಾರ್ಟ್ ಥರ್ಮೋಸ್ಟಾರ್ಟ್ ಇದೆಯಲ್ಲ, ಇದು ಪದೇ ಆಫ್ ಆಗ್ತಿದ್ರೆ ಗೀಸರ್ ಏನೋ ಕಂಪ್ಲೇಂಟ್ ಇದೆ ಅಂತ ಅರ್ಥ. ಇದು ಎರಡು ಕೂಡ ಆಫ್ ಆಗಿದ್ದರೆ ನಿಮಗೆ ಇಲ್ಲಿ ನೋಡಿ ಓವರ್ ಬಾಯ್ಲ್ ಆಗ್ತದೆ ನೀರು. ಅದರ ಸೇಫ್ಟಿ ವಾಲ್ವ್ ಇಲ್ಲಿ ಓಪನ್ ಆಗಿ ಬಿಸಿನೀರು ಹೊರಗೆ ಹೋಗ್ತದೆ. ಅಥವಾ ಈ ಮೈನ್ ಹೀಟ್ ಕಾಯಿಲ್ ಇದೆಯಲ್ಲ, ಅದು ಬರ್ನ್ ಆಗ್ಬೋದು. ಬರ್ನ್ ಆದರೆ ನಿಮಗೆ ನೀರಲ್ಲೆಲ್ಲ ಶಾಕ್ ಬರ್ಬೋದು. ನೀವು ಗೀಸರ್ಲಿ ಬಿಸಿನೀರು ಬಳಸುವಾಗ ಡೈರೆಕ್ಟಾಗಿ ನೀವು ನೀರು ಎಷ್ಟು ಬಿಸಿದೆ ಅಂತ ಕೈ ಹಾಕಿ ನೋಡಬೇಡಿ. ಯಾಕಂದರೆ ಇನ್ಪುಟ್ ಸಪ್ಲೈ ವೇರಿಯೇಷನ್ ಇರ್ಬೋದು, ಹೈ ವೋಲ್ಟೇಜ್ ಬರ್ಬೋದು ಅಥವಾ ಲೋ ವೋಲ್ಟೇಜ್ ಬರ್ಬೋದು. ಈ ಒಂದು ಸಮಸ್ಯೆಯಿಂದ ಕಾಯಿಲ್ ಡ್ಯಾಮೇಜ್ ಆಗ್ಬೋದು. ಡ್ಯಾಮೇಜ್ ಆದರೆ ಇದು ನೀರಲ್ಲಿ ಕರೆಂಟ್ ಬರೋ ಸಾಧ್ಯತೆ ಇದೆ. ಅದಕ್ಕೆ ನೀವು ಸ್ವಿಚ್ ಆಫ್ ಮಾಡಿ ನೀರು ಎಷ್ಟು ಬಿಸಿದೆ ಅಂತ ನೋಡಿದರೆ ಉತ್ತಮ. ಈಗ ಗೀಸರ್ ಕಾಯಿಲ್ನ ಸೆಟ್ಟನ್ನು ಓಪನ್ ಮಾಡಿ ನೋಡುವ. ಈ ಸ್ಟೀಲ್ ಬೋಲ್ಟನ್ನು ಓಪನ್ ಮಾಡುವ. ಇಲ್ಲೊಂದಿದೆ, ಇಲ್ಲ ಸುತ್ತ ಇದೆ, ಒಂದು 6 ಬೋಲ್ಟ್ ಇದೆ. ಓಪನ್ ಮಾಡಿ ನೋಡುವ. ಬೋಲ್ಟೆಲ್ಲ ಬಿಚ್ಚಿ ಆಯಿತು. ಈಗ ಓಪನ್ ಮಾಡುವ. ಹೇಗಿದೆ ತಣ್ಣೀರು ಈ ಪೈಪ್ ಮುಖಾಂತರ ನೋಡಿ ಈ ಥರ ಬಂದು ಈ ಥರ ಕೆಳಗೆ ಮಿಕ್ಸ್ ಆಗ್ತದೆ. ಅದೇ ಬಿಸಿ ನೀರು ನೋಡಿ ಸ್ಟ್ರೈಟ್ ಕೊಟ್ಟಿದ್ದಾರೆ ಮೇಲಿಂದ. ಯಾಕೆಂದರೆ ತಣ್ಣೀರಿನ ಸಾಂದ್ರತೆ ಜಾಸ್ತಿ ಇರುತ್ತಲ್ಲ, ಹಾಗೆ ಕೆಳಗಿರ್ತದೆ. ನೀರು ಬಿಸಿ ಆದಾಗೆ ಸಾಂದ್ರತೆ ಕಡಿಮೆ, ಹಾಗೆ ಮೇಲೆ ಹೋಗ್ತದೆ. ಹಾಗೆ ಈ ಪೈಪು ಮೇಲೆ ಕೊಟ್ಟಿದ್ದಾರೆ. ಬಿಸಿನೀರು ಸೀದಾ ಡೈರೆಕ್ಟ್ ಈಚೆ ಬರ್ತದೆ ನೋಡಿ. ಇಲ್ಲಿ ಮೈನ್ ಕಾಯಿಲ್ ಇದೆ ಹೀಟಿಂಗ್. ಇದು ಥರ್ಮೋಸ್ಟಾರ್ಟ್ ಡೈರೆಕ್ಟಾಗಿ ನೀರಿಗೆ ಟಚ್ ಆಗೋದಿಲ್ಲ ನೋಡಿ. ಟ್ಯೂಬ್ಗಳಿಗೆ ಕನೆಕ್ಷನ್ ಮಾಡಿ. ನೀರಿನಲ್ಲಿ ತುಂಬ ಮಣ್ಣಿನಾಂಶ ಇದ್ದರೆ ನೋಡಿ ಗೀಸರ್ಲಿ ತುಂಬ ಶೇಖರಣೆ ಆಗಿದೆ. ತುಂಬ ಮಡ್ಡು ಇದೆ ನೋಡಿ. ಮೆಷನೆಲ್ಲ ಕ್ಲೀನ್ ಮಾಡಿ ರೀಸೆಟ್ ಮಾಡುವ. ಡ್ರಮ್ಮೆಲ್ಲ ಕ್ಲೀನ್ ಮಾಡಿ ಆಯಿತು. ನೆಕ್ಸ್ಟ್ ನಾವೀಗ ಗೀಸರ್ ಕಾಯಿಲ್ನ ಸೆಟ್ಟನ್ನು ಫಿಟ್ ಮಾಡಿ ನೋಡುವ. ಸೆಟ್ಟನ್ನು ಫಿಟ್ ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಬೋಲ್ಟೆಲ್ಲ ಟೈಟ್ ಮಾಡುವ. ಬೋಲ್ಟೆಲ್ಲ ಟೈಟ್ ಮಾಡಿ ಆಯಿತು. ನಾವು ವಯರ್ ಕನೆಕ್ಷನ್ ಮಾಡಿ ನೋಡುವ. ಈಗ ಅರ್ಥ ವಯರ್ ಇದರ ಬಾಡಿಗೆ ಕನೆಕ್ಷನ್ ಮಾಡುವ. ನಂತರ ಮೈನ್ ಫೇಸ್ ವಯರ್ ನಾವು ಆವಾಗಲೇ ಹೇಳಿದ ಹಾಗೆ ಮ್ಯಾನುವಲಿ ರೀಸ್ಟಾರ್ಟ್ ಥರ್ಮೋಸ್ಟಾರ್ಟರ್ ಇನ್ಪುಟ್ಟಿಗೆ ಕೊಡುವ. ನಂತರ ನ್ಯೂಟ್ರಲ್ ವಯರನ್ನು ಮೈನ್ ಕಾಯಿಲಿಗೆ ನ್ಯೂಟ್ರಲಿಗೆ ಕೊಡುವ. ಅದರ ಜೊತೆಯಲ್ಲಿ 2 ಇಂಡಿಕೇಶನ್ ಬಲ್ಬ್ ಇದೆಯಲ್ಲ, ಅದರ ನ್ಯೂಟ್ರಲ್ ವಯರನ್ನು ಒಟ್ಟಿಗೆ ಕನೆಕ್ಷನ್ ಮಾಡುವ. ಕನೆಕ್ಷನ್ ಎಲ್ಲ ಮಾಡಿ ಆಯಿತು. ನಾವು ಮೊದಲೇ ತೋರಿಸಿದಾಗೆ ಇಲ್ಲೆಲ್ಲ ರಸ್ಟ್ ಬಂದಿತ್ತು. ಇದಕ್ಕೆ ಸಪ್ರೇಟ್ ಒಂದು ಪ್ಲೇಟ್ ಇಟ್ಟು ವೆಲ್ಡ್ ಮಾಡಿ ಕ್ಲೀನ್ ಪೈಂಟ್ ಎಲ್ಲ ಮಾಡಿದ್ದೇವೆ. ಕನೆಕ್ಷನ್ ಎಲ್ಲ ಮಾಡಿ ಮೇಲಿನ ಕ್ಯಾಪು ಸೆಟ್ ಮಾಡಿ ಆಯಿತು. ಹಿಂದ್ವೇರ್ ಕಂಪನಿ ಗೀಸರ್ ಇದು.
ಇದಕ್ಕೆ 4 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಇದರ ನೀರಿನ ಟ್ಯಾಂಕಿ ಕೆಪಾಸಿಟಿ 25 ಲೀಟರ್. 1 ಗಂಟೆ ಯೂಸ್ ಮಾಡಿದರೆ 2 ಕಿಲೋವ್ಯಾಟ್ ಕರೆಂಟ್ ಖರ್ಚಾಗ್ತದೆ. ಅಂದರೆ ಈಗಿನ ಯೂನಿಟ್ ಅಂದಾಜು ಲೆಕ್ಕ ಹಾಕಿದರೆ ಒಂದು 15 ರೂಪಾಯಿ ಇರ್ಬೋದು. ಗೀಸರ್ ಒಮ್ಮೆ ಚೆಕ್ ಮಾಡುವ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿದ್ದೇನೆ, ಸ್ವಲ್ಪ ಕಾಯಿಲ್ ಸ್ವಲ್ಪ ನೀರಿಗೆ ತಾಗುವ ಹಾಗೆ. ಪವರ್ ಆನ್ ಮಾಡಿ ನೋಡುವ. ನೋಡಿ, ಇಲ್ಲಿ ಪವರ್ ಲೈಟ್ ಉರಿತದೆ, ಪ್ಲಸ್ ಹೀಟ್ ಆಗ್ತಾ ಇದೆ. ನೆಕ್ಸ್ಟ್ ನಾವು ಅರ್ಥ ಆಗ್ತದೆ ನೋಡುವ. ಯಾವುದೇ ಅರ್ಥಿಂಗ್ ಆಗೋದಿಲ್ಲ, ಅಂದರೆ ಕನೆಕ್ಷನ್ ಎಲ್ಲ ನೀಟಾಗಿದೆ ಅಂತ ಅರ್ಥ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.